ಯುಗಾದಿ ಕೋಟ್ಯಾಂತರ ಭಾರತೀಯರಿಗೆ ಅತ್ಯಂತ ಮಹತ್ವವಾದ ಹಬ್ಬವಾಗಿದೆ. ಯುಗಾದಿಯಂದು ಮಕ್ಕಳು ಹೊಸ ಬಟ್ಟೆ ತೊಟ್ಟು ನಡೆಯುತ್ತಾರೆ. ಅಲ್ಲದೆ ಯುಗಾದಿ ಹಬ್ಬದ ವಿಶೇಷವೆಂದರೆ ಬೇವು ಬೆಲ್ಲವನ್ನು ಸವಿಯುವುದು. ಬೇವು ಹಾಗೂ ಬೆಲ್ಲದಂತೆ ಜೀವನ ಸಾಗಿರಲಿ, ಕಷ್ಟ ಸುಖ ಏನೇ ಬಂದರೂ ಸಹ ಜೀವನದಲ್ಲಿ ಸಮಪಾಲಾಗಿ ಸ್ವೀಕರಿಸಬೇಕೆಂಬುದೇ ಈ ಹಬ್ಬದ ವಿಶೇಷವಾಗಿದೆ. ಅಲ್ಲದೆ ಯುಗಾದಿ ಹಬ್ಬದಂದೇ ರೈತರು ತಮ್ಮ ಹೊಸ ವರ್ಷದ ಕೆಲಸವನ್ನು ಆರಂಭಿಸುತ್ತಾರೆ ಮತ್ತು ಹೊಸ ವರ್ಷದ ಮಳೆಗಾಲವೂ ಸಹ ಇದೇ ಒಂದು ಯುಗಾದಿ ಹಬ್ಬದಂದು ಆರಂಭವಾಗುತ್ತವೆ. ಯುಗಾದಿ ಹಬ್ಬದ ಮಹತ್ವ ಕುರಿತು ಲಕ್ಷ್ಮೇಶ್ವರ ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ನಾಗರಾಜ್ ಮಡಿವಾಳ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಹೀಗೆ. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಈಗ ನಾವು ಭೂಮಿಯನ್ನು ಈ ತಾಂತ್ರಿಕ ಬಂದಿರತಕ್ಕಂಥ ಟ್ರ್ಯಾಕ್ಟರ್ ಇರ್ಬೋದು, ಬಸವಣ್ಣ ಇರ್ಬೋದು, ಅವ್ನು ತಗೊಂಡ್ಬಂದು ನಾವು ರಂಟಿ ಹೊಡೆಯುವಂಥ ಸಂಪ್ರದಾಯ ಇರ್ಬೋದು, ಹರಗ ಸಂಪ್ರದಾಯ ಇರ್ಬೋದು, ಈ ಯುಗಾದಿ ಹೊಸ ಹಬ್ಬವನ್ನು ಈ ಭೂಮಿಗೆ ಇವತ್ತಿಂದ ಚೆಲ್ಲಿದೆ ಅಂತೇಳಿ ನಿನ್ನೆ ಮಳೆದೇವ್ ಸಹ ಕೂಡ ನಮ್ಮ ಭೂಮಿಗೆ ಬಂದಿದ್ದಾನೆ. ಆ ಮಳೆದೇವ ರೈತನಿಗೆ ಒಳ್ಳೆಯದಾಗಲಿ, ಸಮಸ್ತ ನಾಡಿನ ಜನತೆಗೆ ಅನ್ನ ಹಾಕುವಂತ ಏಕೈಕ ವ್ಯಕ್ತಿ ಇದ್ರೆ ಆ ರೈತ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ಸಮಸ್ತ ನಾಡಿನ ಜನತೆಗೆ ಒಳ್ಳೆ ಮಳೆ ಬೆಳೆಯಾಗಿ ರೈತನಿಗೆ ಪೀಕ್ ಈ ಭೂಮಿಯಲ್ಲಿ ಏನು ಹಾಕಿರ್ತಾನ ಅವನಿಗೆ ಫಲವತ್ತ ಮಟ್ಟದಲ್ಲಿ ಬರಲಿ. ಯಾಕಂದ್ರೆ ನಾವು ಹಾಕುವಂತ ಜೋಳ ಒಂದು ಕಾಳು ಇದ್ರೆ ಆ ಭೂಮಿ ತಾಯಿ ಕೊಡ್ತಕ್ಕಂಥದ್ದು ನಮ್ಗೆ 100 ಕಾಳು ಕೊಡ್ತಾವ ತಾಯಿ. ಅಷ್ಟು ಕೊಟ್ಟರು ಸಹ ಕೂಡ ರೈತನ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಹಾಗಾಗಿ ಆ ರೈತ ಯಾರಿಗೂ ಹೋಗಿ ಹೇಳ್ಕೊಂಡ್ರು ಕೂಡ ಅವನ ಸಮಸ್ಯೆಗಳು ಬಗೆಹರಿತಕ್ಕಂಥ ಕೆಲಸ ಯಾರು ಮಾಡ್ಬೇಕಂದ್ರ ಇಲ್ಲಿರ್ತಕ್ಕಂಥ ಶಿವ ಪರಮಾತ್ಮ ಮಳೆದೇವ ಆ ರೈತನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಅವನಲ್ಲಿರ್ತಕ್ಕಂಥ ಭೂಮಿ ಎಷ್ಟೇ ಎಕರೆ ಇರ್ಬೋದು, ಎಷ್ಟೇ ಗುಂಟೆ ಇರ್ಬೋದು, ಎಷ್ಟೇ ಉನ್ನತ ಮಟ್ಟಕ್ಕೆ ಶ್ರೀಮಂತರಿರ್ಬೋದು, ಅವನಿಗೆ ಭೂಮಿಯಲ್ಲಿ ಬೆಳೆದು ಬಂದಾಗ ಮಾತ್ರ ಈ ನಾಡಿಗೆ ಜನತೆಗೆ ಅನ್ನ ಹಾಕುವಂತ ಶಕ್ತಿ ಯಾರಿಗಿದೆ ಅಂದ್ರೆ ಆ ರೈತನಿಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ, ಈ ಕರ್ನಾಟಕದ ಸಮಸ್ತ ರೈತರ ಪರವಾಗಿ ನಾನು ಆ ಮಳೆದೇವನಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಮಳೆ ಬೆಳೆ ಸಂಪಾಗಿ ನಮ್ಮ ಈ ದೇಶಕ್ಕೆ ಒಳ್ಳೆಯದಾಗಲಿ. ಇಲ್ಲಿರ್ತಕ್ಕಂಥ ನಾಡಿನಲ್ಲಿ ಕಾಡಿನಲ್ಲಿ ಪಕ್ಷಿ ಪ್ರಾಣಿಗಳು, ಗುಬ್ಬೆ, ಕಾಗೆ, ಅನೇಕ ಇಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಸಹ ಕೂಡ ಅವ್ರಿಗೆ ನೀರು ಮತ್ತು ಆಹಾರದ ವ್ಯವಸ್ಥೆಗಳು ಯಾವುದೇ ಕೊರತೆ ಇಲ್ಲದ ಅವು ನಾವು ಹೇಗೆ ಬದುಕ್ತೀವಿ ಚೆನ್ನಾಗಿ ಅವು ಬದುಕಲಿ ಅಂತ ನಾನು ಹಾರೈಸಿ ಸಮಸ್ತ ಎಲ್ಲ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ.